ಪ್ರೈಸ್ ದ ಲಾರ್ಡ್. ಕರ್ತನ ಕೃಪೆಯುಳ್ಳ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ ಮತ್ತು ಧನ್ಯವಾದಗಳನ್ನು ಹೇಳುತ್ತೇನೆ. ಸುಂದರವಾದಂಥ ಸಮಯದಲ್ಲಿ ವಿಚಾರಗಳೊಂದಿಗೆ ನಾನು ನಿಮ್ಮ ಬಳಿಗೆ ಬರುವಂತೆ ಮತ್ತು ನೀವು ನನ್ನ ಸ್ವರವನ್ನು ಕೇಳುವುದಕ್ಕೆ ಈ ಸಂದರ್ಭವನ್ನು ದೇವರು ಒದಗಿಸಿಕೊಟ್ಟಿದ್ದಕ್ಕಾಗಿ ನಾನು ಸ್ತೋತ್ರ ಹೇಳುತ್ತೇನೆ. ಇವತ್ತಿನ ಮಾತಿನ ಒಂದು ಹೆಡ್ಡಿಂಗ್ ಹೀಗಿದೆ: ಲೋಕ ಮೂರಿದಾವೆ, ಕೈಲಾಸ್, ಭೂಲೋಕ, ಪಾತಾಳ ಲೋಕ ಅಥವಾ ಮೌನ ಲೋಕ, ನರಕ ಎಂಬುದಾಗಿ ಹೇಳ್ತಾರೆ. ಪರಲೋಕ, ಭೂಲೋಕ, ನರಕ, ಈ ಮೂರರಲ್ಲಿ ನಾವು ಎಲ್ಲಿದ್ದೇವೆ? ಸ್ವರ್ಗ, ನರಕ ಮತ್ತು ಭೂಲೋಕ, ಈ ಮೂರರಲ್ಲಿ ನಾವು ಒಂದು ಕಡೆಗಿರ್ತೇವೆ. ಮೂರು ಕಡೆಗೆ ಏಕಕಾಲದಲ್ಲಿ ನಾವು ವಾಸಿಸುವುದಕ್ಕೆ ಸಾಧ್ಯನೇ ಇಲ್ಲ. ಈ ಮೂರರಲ್ಲಿ ಒಂದು ಕಡೆ ಇರುವುದಕ್ಕೆ ಸಾಧ್ಯ, ಒಂದು ಸ್ಥಳದಲ್ಲಿ ಇರುವುದಕ್ಕೆ ಸಾಧ್ಯ. ಹಾಗಾದರೆ ನಾವು ಈಗ ಸದ್ಯಕ್ಕೆ ಯಾವ ಲೋಕದಲ್ಲಿದ್ದೇವೆ, ಮುಂದೆ ಯಾವ ಲೋಕಕ್ಕೆ ಹೋಗುವುದಕ್ಕೆ ತಯಾರಾಗ್ತಿದ್ದೇವೆ? ಬೈಬಲ್ನಲ್ಲಿ ವೇದವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ. ಕೀರ್ತನೆ 115 ಅದರಲ್ಲಿ 16ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಪರಲೋಕವು ಯೆಹೋವನದು, ಭೂಲೋಕವು ನರಸಂತಾನಕ್ಕೆ ಕೊಟ್ಟಿದ್ದಾನೆ ಎಂಬುದಾಗಿ. ಸ್ವರ್ಗ ರಾಜ್ಯ, ಪರಲೋಕ ಅಥವಾ ಕೈಲಾಸ್ ಅದು ದೇವರದಾಗಿದೆ, ದೇವಲೋಕವಾಗಿದೆ, ಅಲ್ಲಿ ದೇವರಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಈ ಭೂಲೋಕವು ಮನುಷ್ಯರಿಗೆ ಕೊಟ್ಟಿದ್ದಾರೆ, ಮನುಷ್ಯನು ಇಲ್ಲಿ ವಾಸ ಮಾಡುತ್ತಾನೆ, ಮನುಷ್ಯನು ಇಲ್ಲಿರುತ್ತಾನೆ ಎಂಬುದಾಗಿ. ಆದರೆ ಜನರೂಢಿಯಲ್ಲಿ ನಾವು ಆಡುವ ಮಾತುಗಳಲ್ಲಿ ಹೀಗೆ ನಾವು ಕೇಳ್ತೇವೆ: ಮನುಷ್ಯನು ಭೂಮಿ ಮೇಲಿದ್ದಾನೆ, ದೇವರು ಸ್ವರ್ಗದಲ್ಲಿದ್ದಾನೆ ಅಥವಾ ಪರಲೋಕದಲ್ಲಿದ್ದಾನೆ ಅಥವಾ ಕೈಲಾಸದಲ್ಲಿದ್ದಾನೆ. ಈ ಭೂಮಿಯ ಮೇಲೆ ಇವನು ಒಳ್ಳೆಯದನ್ನು ಮಾಡಿದರೆ ಆ ದೇವಲೋಕಕ್ಕೆ ಸೇರುತ್ತಾನೆ, ಸ್ವರ್ಗಕ್ಕೆ ಹೋಗುತ್ತಾನೆ. ಪಾಪ ಮಾಡಿದರೆ, ಕೆಟ್ಟದನ್ನು ಮಾಡಿದರೆ, ಪಾಪದ ಮಾರ್ಗದಲ್ಲಿ ನಡೆದರೆ ಅವನು ನರಕಕ್ಕೆ ಹೋಗುತ್ತಾನೆ ಎಂಬುದಾಗಿ. ಹಾಗಾದರೆ ಈ ಮೂರು ಇರುವುದು ನಿಜನಾ? ನಿಜವಾದರೆ ನೋಡಿದವರು ಯಾರು? ಭೂಲೋಕ ನಿಜನಾ? ಹಾಗಾದರೆ ಪರಲೋಕವು ನಿಜನೇ. ಪರಲೋಕ ನಿಜನಾ? ಹಾಗಾದರೆ ನರಕವು ನಿಜನೇ. ಯಾಕಂದರೆ ಪ್ರತಿಯೊಬ್ಬರು ಮಾತಾಡ್ತಾರೆ, ತನ್ನ ಮನೆಯಲ್ಲಿ ಒಬ್ಬರಿಗೆ ಸಾವಾದರೆ ಒಳ್ಳೇದು ಮಾಡಿದ್ರು, ದೇವ್ರು ಕರ್ಕೊಂಡ್ರು, ದೇವಲೋಕಕ್ಕೆ ಹೋದನು, ದೇವ್ರ ರಾಜ್ಯದಲ್ಲಿದ್ದಾನೆ, ಸ್ವರ್ಗಕ್ಕೆ ಹೋಗಿದ್ದಾನೆ, ಮೋಕ್ಷ ಸಿಕ್ಕಿದೆ, ಮುಕ್ತಿ ಆಯಿತು, ಪರಲೋಕಕ್ಕೆ ಹೋದನು ಎಂಬುದಾಗಿ ಹೇಳ್ತಾರೆ. ಆದರೆ ಸಿಟ್ಟಲ್ಲಿ ಜಗಳವಾದಾಗ ಅಥವಾ ಬೈದಾಗ, ಕೆಟ್ಟದನ್ನು ಮಾಡಿದಾಗ ಇದೇ ಜನರು ಹೇಳ್ತಾರೆ: ನೀನು ಕೆಟ್ಟದನ್ನು ಮಾಡ್ತಾ ಇದೀಯಾ, ನೀನು ಪಾಪಿಯಾಗಿದೆಯಾ, ನೀನು ಪಾಪದಲ್ಲಿದೆಯಾ, ನೀನು ಸತ್ರೆ ನರಕಕ್ಕೆ ಹೋಗ್ತಿ, ಪರಲೋಕ ರಾಜ್ಯಕ್ಕೆ ಬರುವುದಕ್ಕೆ ಸಾಧ್ಯನೇ ಇಲ್ಲ, ಅಲ್ಲಿ ದೆವ್ವ ಇದೆ, ಅಲ್ಲಿ ಕಟಕಟನೆ ಕಡಿಯುವ ಹುಳಗಳಿದ್ದಾವೆ, ಅಲ್ಲಿ ಸಂಕಟ ಇದೆ, ಅಲ್ಲಿ ಸಮಸ್ಯೆ ಇದೆ, ಅದು ನರಕ ಇದೆ ಎಂಬುದಾಗಿ ಜನರು ಮಾತನಾಡ್ತಾರೆ. ಹೌದು, ಈ ಮಾತು ಸತ್ಯ. ಈಗ ನಾವಿರುವುದು ಭೂಲೋಕದಲ್ಲಿ. ಈ ಭೂಲೋಕದಲ್ಲಿ ನಾವು ಎಷ್ಟು ದಿನಗಳ ಕಾಲ ಬದುಕಬಹುದು, ಅಥವಾ ಎಷ್ಟು ವಾರಗಳ ಬದುಕಬಹುದು, ಅಥವಾ ನಾವು ಈಗ ಎಷ್ಟು ವರ್ಷ ಬದುಕಿದ್ದೇವೆ, ಮುಂದೆ ಇನ್ನೆಷ್ಟು ವರ್ಷ ನಾವು ಬದುಕಬಹುದು? ನನ್ನ ಸ್ನೇಹಿತರೇ, ನನ್ನನ್ನು ವೀಕ್ಷಿಸುವ ಸಹೋದರ ಸಹೋದರಿಯರೇ, ಈ ಲೋಕದ ಜನರು, ಈ ಲೋಕದಲ್ಲಿ ಜೀವಿಸುವ ನಾವು, ನಮ್ಮೆಲ್ಲರಿಗೂ ಒಂದು ದಿನ ಸಾವಿದೆ. ಇದು ಖಚಿತ. ಹುಟ್ಟುವುದು ಆಕಸ್ಮಿಕ, ಸಾಯುವುದು ಖಚಿತ ಎಂಬುದಾಗಿ ಹೇಳ್ತಾರೆ. ಹುಟ್ಟಿದ್ದೇವೆ ನಿಜ, ಈ ಲೋಕ ಬಿಡಲೇಬೇಕು. ಈ ಲೋಕವನ್ನು ಬಿಟ್ಟ ಮೇಲೆ ಎರಡೇ ಎರಡು ಮಾರ್ಗ ಇದ್ದಾವೆ, ಒಂದು ಸ್ವರ್ಗ, ಇನ್ನೊಂದು ನರಕ. ನಾನು ಮತ್ತೆ ನೀವು ಸ್ವರ್ಗಕ್ಕೆ ಹೋಗಬೇಕಾ, ಕೈಲಾಸಕ್ಕೆ ಹೋಗ್ಬೇಕಾ, ಮೋಕ್ಷಕ್ಕೆ ಹೋಗ್ಬೇಕಾ, ದೇವಲೋಕಕ್ಕೆ ಹೋಗ್ಬೇಕಾ? ಹಾಗಾದರೆ ದೈವತ್ವದಲ್ಲಿ ನಾವು ಸೇರೋಣ, ದೈವತ್ವ ಸ್ವಭಾವವುಳ್ಳವರಾಗಿ ನಡೆಯೋಣ, ದೇವರಂತ ಮನಸ್ಸುಳ್ಳವರಾಗಿ ನಡೆಯೋಣ. ಎಷ್ಟೋ ಜನರು ಹೇಳ್ತಾರೆ, ಮಕ್ಕಳೆಲ್ಲ ಕೂತಾಗ ಯಾರಾದರೂ ಗಲಾಟೆ ಮಾಡ್ತಾ ಇದ್ರೆ ಹೇಳ್ತಾರೆ, ನೋಡು ಅವರೆಷ್ಟು ದೇವ್ರು ಕೂತಂಗೆ ಕೂತಿದ್ದಾರೆ, ದೇವ್ರಿದ್ದಂಗಿದ್ದಾರೆ. ಅಂದರೆ ದೇವರು ಶಾಂತಿ ಸ್ವರೂಪ ಏನೋ, ಸಮಾಧಾನದ ದೇವರೇನೋ, ಸಮಾಧಾನವಾಗಿರುವಂಥವರೇನೋ. ನಿಜ, ದೇವರು ಸಮಾಧಾನದ ದೇವರಾಗಿದ್ದಾನೆ, ದೇವರು ಶಾಂತಿ ಸ್ವರೂಪನಾಗಿದ್ದಾನೆ, ದೇವರು ಒಳ್ಳೆಯವನಾಗಿದ್ದಾನೆ, ದೇವರು ಯಾವಾಗಲೂ ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ. ಪ್ರಿಯರೇ, ನಮ್ಮಲ್ಲಿಯೂ ಅಂಥ ಗುಣ ಇದ್ದರೆ, ದೇವರಂಥ ಮನಸ್ಸು, ದೇವರಂಥ ಗುಣ, ದೈವತ್ವ ಉಳ್ಳವರಾಗಿ ನಾವು ನಡೆದರೆ ಈ ಲೋಕ ಬಿಟ್ಟ ಮೇಲೆ ಖಂಡಿತ 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 ದೇವಲೋಕಕ್ಕೆ ನಾವು ಸೇರುವುದಕ್ಕೆ ಸಾಧ್ಯ. ಆದರೆ ಯೇಸು ಕ್ರಿಸ್ತವರು ತನ್ನ ವಾಕ್ಯವನ್ನ ಹೇಳುವಾಗ ಅಥವಾ ಪ್ರಸಂಗವನ್ನ ಮಾಡುವಾಗ ಜನರಿಗೆ ಹೇಳ್ತಾರೆ,
ಪರಲೋಕದಲ್ಲಿ ನಿನ್ನ ಚಿತ್ತವು ನಿತ್ಯವು ನೆರವೇರುವಂತೆ ಈ ಭೂಲೋಕದಲ್ಲಿ ನೆರವೇರಲಿ ಎಂಬುದಾಗಿ. ಪರಲೋಕದಲ್ಲಿ ದೇವರ ಚಿತ್ತ ಹೇಗಿದೆ, ದೇವರು ಹೇಗಿದ್ದಾರೆ, ಆತನ ಚಿತ್ತ ನೆರವೇರುವಂತೆ ಭೂಲೋಕದಲ್ಲಿ ನೆರವೇರಲಿ ಎಂಬುದಾಗಿ ಹೇಳ್ತಾರೆ. ಅದು ಪರಲೋಕ ಶಾಂತಿಯ ಸಾಮ್ರಾಜ್ಯ ಅಂತ ಹೇಳ್ತಾರೆ, ಸಂತೋಷವಾಗಿರುವಂಥ ರಾಜ್ಯ ದೇಶ ಅಂತ ಹೇಳ್ತಾರೆ. ಹಾಗಾದರೆ ಈ ಭೂಮಿ ಮೇಲಿರುವವರಾದಂಥ ನಾವು ಸ್ವರ್ಗ ನರಕ ಮತ್ತು ಭೂಲೋಕದಲ್ಲಿ ನಾವು ಇದ್ದೇವೆ ಎಂಬುದಾಗಿ ನಾವು ನೋಡುವುದಾದರೆ, ಇವತ್ತು ನಾನು ಮತ್ತು ನೀವು ಖುಷಿಯಾಗಿ ಸಂತೋಷವಾಗಿ ಸಮಾಧಾನವಾಗಿದ್ದರೆ ಆ ಪರಲೋಕದ ಅನುಭವದಲ್ಲಿ ಇವತ್ತೇ ನಾವಿದ್ದೇವೆ. ಕಷ್ಟ, ನೋವು, ಸಂಕಷ್ಟ, ಗಲಿಬಿಲಿ, ಚಿಂತೆ, ನಿರಾಸೆ, ದುಃಖ, ವೇದನೆ ಇವೆಲ್ಲದರಲ್ಲಿ ನಾವು ಸಿಕ್ಕಾಕಿಕೊಂಡ್ರೆ ಇವತ್ತು ಭೂಲೋಕದಲ್ಲಿದ್ದರೂ ನಮಗೆ ನರಕದ ಅನುಭವ ಆಗ್ತಾ ಇರ್ತದೆ. ಸ್ವರ್ಗ ನರಕ ಇಲ್ಲೇ ಇದೆ ಎಂಬುದಾಗಿ ಎಷ್ಟೋ ಜನರು ಹೇಳ್ತಾರೆ ಪ್ರಿಯರೇ. ಸ್ವರ್ಗ ನರಕ ಒಂದೇ ಕಡೆ ಇರೋದಿಲ್ಲ. ಹಗಲು ಒಂದು ಕಡೆ ಇರ್ತದೆ, ರಾತ್ರಿ ಒಂದು ಕಡೆ ಇರ್ತದೆ. ಎಲ್ಲಿ ಬೆಳಕಿರ್ತದೋ ಅಲ್ಲಿ ಕತ್ತಲಿರೋದಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಸ್ವರ್ಗನೂ ಇದೆ, ನರಕನೂ ಇದೆ ಮತ್ತು ಭೂಲೋಕನೂ ಇದೆ. ಈ ಭೂಲೋಕದ ನಾವು ಯಾತ್ರಿಕರಾಗಿದ್ದೇವೆ, ಈ ಭೂಲೋಕದಲ್ಲಿ ನಾವು ವಾಸಿಸುವವರಾಗಿದ್ದೇವೆ. ಖಂಡಿತವಾಗಿ ಈ ಲೋಕವನ್ನು ಬಿಟ್ಟ ಮೇಲೆ ನಾವು ಎರಡರಲ್ಲಿ ಒಂದು ಕಡೆ ಹೋಗಲೇಬೇಕು. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ, ನಾನೇ ಮಾರ್ಗವು ಸತ್ಯವೂ ಜೀವವಾಗಿದ್ದೇನೆ, ನನ್ನನ್ನು ಅನುಸರಿಸುವನು ನಿತ್ಯ ಜೀವವನ್ನು ಕಾಣುವನು, ಪರಲೋಕಕ್ಕೆ ಬರುವನು ಸೇರುವನು ಎಂಬುದಾಗಿ ಯೇಸು ಕ್ರಿಸ್ತ ಅವರು ಹೇಳ್ತಾರೆ. ಯೇಸು ಕ್ರಿಸ್ತರು ಹೇಳ್ತಾರೆ, ನನ್ನನ್ನು ನೋಡಿದವನು ದೇವರನ್ನು ನೋಡಿದವನಾಗಿದ್ದಾನೆ. ನಾನು ದೇವರು ಒಂದಾಗಿದ್ದೇವೆ, ತಂದೆಯು ನನ್ನಲ್ಲಿದ್ದಾನೆ, ನಾನು ತಂದೆಯಲ್ಲಿದ್ದಾನೆ, ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದವನಾಗಿದ್ದಾನೆ ಎಂಬುದಾಗಿ ಯೇಸು ಕ್ರಿಸ್ತ ಅವರು ಹೇಳ್ತಾರೆ. ಪ್ರಿಯರೇ, ಇವತ್ತು ಸ್ವರ್ಗ ರಾಜ್ಯಕ್ಕೆ ನಾವು ಸೇರುವುದಾದರೆ ಒಳ್ಳೆಯವರಾಗಿ, ಪರಿಶುದ್ಧರಾಗಿ, ದೇವರಿದ್ದ ಹಾಗೆ, ದೇವರಂತೆ ನಾವು ಜೀವಿಸುವುದಕ್ಕೆ ಪ್ರಯತ್ನ ಮಾಡೋಣ. ಯಾಕಂದರೆ ಮನುಷ್ಯನು ಗಡಬಡಿ, ಚಿಂತೆ, ಸಾಲ, ಸಮಸ್ಯೆ, ದುಃಖ, ನೋವು, ಗೋಳಾಟ ಇವುಗಳಿಗೆ ಒಳಗಾಗಿದ್ದಾನೆ. ನಾಳೆ ನಾನು ಏನು ಮಾಡಬೇಕು, ನಾಳೆಗೋಸ್ಕರವಾಗಿ ಏನು ಮಾಡಿದ್ರು ಒಳ್ಳೆಯದು, ನಾಳಿನ ಮಕ್ಕಳ ಭವಿಷ್ಯವೇನು, ನನ್ನ ಭವಿಷ್ಯ ಏನು, ಹೆಂಡತಿಯ ಭವಿಷ್ಯವೇನು, ಕುಟುಂಬದ ಭವಿಷ್ಯವೇನು, ದೇಶದ ಭವಿಷ್ಯವೇನು, ರಾಜ್ಯದ ಭವಿಷ್ಯವೇನು ಎಂಬುದಾಗಿ ಚಿಂತಿಸುವವರಾಗಿದ್ದಾರೆ. ಆದರೆ ಅನುಭವಿಗಳು ಹೇಳ್ತಾರೆ, ನಿನ್ನಿದ ದಿನ ನಿನ್ನೆಗೆ ಹೋಯಿತು, ಇವತ್ತಿನ ದಿನ ದೇವರು ನಮಗಿಟ್ಟಿದ್ದಾನೆ, ನಾಳಿನ ದಿನ ನಾನು ಅರಿಯೆ, ನಾಳಿನ ದಿನ ಏನೋ ಗೊತ್ತಿಲ್ಲ, ಈಗಿರುವಾಗಲೇ ನಾನು ಅನುಭವಿಸುತ್ತಾ ನಾನು ಇವತ್ತೇ ಕೊನೆ ದಿನ ಇರಬಹುದು ಎಂಬುದಾಗಿ ನೆನೆಸಿ ಒಳ್ಳೆಯವರಾಗಿ ಒಳ್ಳೆತನದಲ್ಲಿ ನಾವು ಜೀವಿಸಿದರೆ ಇಲ್ಲಿ ಪರಲೋಕದ ಅನುಭವವನ್ನು ಕಂಡು ಈ ಲೋಕದ ಯಾತ್ರೆ ನಮ್ಮ ದೇಹದಿಂದ ನಮ್ಮ ಜೀವಾತ್ಮವು ಹೊರಗಡೆ ಬರುವಾಗ ಪರಮಾತ್ಮ ಅಥವಾ ಸೃಷ್ಟಿಕರ್ತನಿಡೆಗೆ ಅದು ಹೋಗುವಂಥದ್ದಾಗಿದೆ. ಅಲ್ಲಿ ನಿತ್ಯ ಆನಂದ ಇದೆ, ನಿತ್ಯ ಸಮಾಧಾನ ಇದೆ, ನಿತ್ಯ ಸಂತೋಷ ಇದೆ. ಅಲ್ಲಿ ಸಂಕಷ್ಟ ಇಲ್ಲ, ಕಳ್ಳರಿಲ್ಲ, ಕದಿಮರಿಲ್ಲ, ನೋವಿಲ್ಲ, ವ್ಯಾಧಿಗಳಿಲ್ಲ, ಹಿಂಸೆ ಕೊಡುವವರಿಲ್ಲ. ದೇವರಲ್ಲಿ ನಿತ್ಯ ನಿರಂತರ ಆನಂದವಾಗಿರ್ತದೆ. ಆ ಆನಂದ ರಾಜ್ಯಕ್ಕೆ ಸೇರಬೇಕಾದರೆ ಈಗಿರುವಂಥ ಸ್ಥಳದಲ್ಲಿ ನೀನು ದೇವರಂತೆ ಸಮಾಧಾನ ಸ್ವರೂಪಿಯಾಗಿ ಕೈಲಿಂದ ಆದಷ್ಟು ಒಳ್ಳೆಯದನ್ನು ಮಾಡಿ, ಒಳ್ಳೆತನದಲ್ಲಿ ನಡೆದು, ಕೈಲಾದಷ್ಟು ಮಟ್ಟಿಗೆ ಇತರರ ಸೇವೆಯನ್ನು ಮಾಡಿಕೊಂಡು, ಇತರರಲ್ಲಿ ದೇವರನ್ನು ಕೊಂಡು, ನನಗಿಂತಲೂ ಇನ್ನೊಬ್ಬನು ಶ್ರೇಷ್ಠನು ಎಂಬುದಾಗಿ ನೆನೆಸಿ ನಾವು ಅವರಿಗಿಂತಲೂ ನಾವು ಶ್ರೇಷ್ಠರು, ಅವರು ನನಗಿಂತಲೂ ಶ್ರೇಷ್ಠರು ಎಂಬುದಾಗಿ ನೆನೆಸಿ ನಾನು ಮತ್ತು ನೀವು ನಡೆದರೆ ಭೂಲೋಕದಲ್ಲಿರುವಾಗ ಪರಲೋಕದ ಅನುಭವವನ್ನು ಕಾಣಬಹುದು. ಆದರೆ ನಮ್ಮಲ್ಲಿ ದ್ವೇಷ, ಅಹಂಕಾರ, ಸಿಟ್ಟು, ಕೋಪ, ಸಂಕಷ್ಟ ಅನೇಕ ಇವುಗಳಿಗೆ ಬಾಧೆಗೆ ಒಳಗಾಗಿದರೆ ನರಕದ ಅನುಭವ ಉಂಟು. ಆದರೆ ದೇವರು ಹೇಳ್ತಾರೆ, ಯೇಸು ಕ್ರಿಸ್ತವರು ಹೇಳ್ತಾರೆ, ಬನ್ನಿರಿ ನನ್ನ ಬಳಿಗೆ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೀನಿ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ ಅಂತ ದೇವರು ಹೇಳಿದ್ದಾರೆ. ಹಾಗಾಗಿ ದೇವರ ಪಾದದಲ್ಲಿ ಕುಳಿತು ಸಮಾಧಾನವನ್ನು ಕೇಳಿ ಸಮಾಧಾನದಿಂದ ಜೀವಿಸೋಣ ಅಂತ ಹೇಳುತ್ತಾ ನನ್ನ ಚಿಕ್ಕ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಪ್ರೈಸ್ ದ ಲಾರ್ಡ್. ಧನ್ಯವಾದಗಳು.